ಫ್ರೆಂಡ್ಸ್, ಇವತ್ತು ನಾವು ಮಂಗಳೂರು ಸ್ಪೆಷಲ್ ಬನ್ಸನ್ನು ಗೋಧಿ ಹಿಟ್ಟಿನಿಂದ ಮಾಡುವ ಯಾವುದೇ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಯೂಸ್ ಮಾಡದೆ ಮೈದಾವನ್ನು ಯೂಸ್ ಮಾಡದೆ ಮಾಡುವಂತಹ ಒಂದು ರೆಸಿಪಿ ಇದು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿದ ಮೇಲೆ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಫ್ರೆಂಡ್ಸ್. ಮಿಕ್ಸಿಂಗ್ ಬೌಲಿಗೆ ಒಂದು ಹಣ್ಣಾದ ಬಾಳೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ. ಯಾವುದೇ ಬಾಳೆಹಣ್ಣು ಆಗ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಹಾಗೂ 1/4 ಬೌಲ್ನಷ್ಟು ಜೋನಿ ಬೆಲ್ಲ ಹಾಕ್ಕೊಂಡೆ. ಜೋನಿ ಬೆಲ್ಲ ಇಲ್ಲದಿದ್ದರೆ ನಾರ್ಮಲ್ ಬೆಲ್ಲವನ್ನು ನಾವು ತುರಿದು ಹಾಕ್ಕೊಳ್ಬಹುದು. ಅರ್ಧದಿಂದ 3/4 ಬೌಲ್ನಷ್ಟು ಮೊಸರನ್ನು ಹಾಕಿಕೊಂಡು ಒಂದು ಮಿಕ್ಸ್ ಕೊಟ್ಟೆ. ನಂತರ ಅದಕ್ಕೆ 1 ಪಿಂಚ್ನಷ್ಟು ಈನೋ ಪೌಡರನ್ನು ಹಾಕಿದೆ. 1 ಬೌಲ್ನಷ್ಟು ಗೋಧಿ ಹಿಟ್ಟು ಇದನ್ನು ಹಾಕಿ ನಾವು ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ಕೊಳ್ತೇವೆ ಆ ಥರ ಕಲಿಸ್ಕೊಂಡು ಸುಮಾರು 5ರಿಂದ 6 ಗಂಟೆಗಳಷ್ಟು ಕಾಲ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ಕರೆಕ್ಟ್ ಆಗ್ತದೆ ನೈಟ್ ರೆಡಿ ಮಾಡಿ ಇಟ್ಟರೆ ನಾವು ಇದನ್ನು. ನಂತರ ಪೂರಿಯನ್ನು ನಾವು ಹೇಗೆ ಲಟ್ಟಿಸ್ಕೊಳ್ತೇವೆ ಆ ಥರ ಸ್ವಲ್ಪವೇ ಸ್ವಲ್ಪ ಹಿಟ್ಟನ್ನು ಅಥವಾ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ತಿಕ್ಕಾಗಿ ಲಟ್ಟಿಸ್ಕೊಳ್ಬೇಕು ಇದನ್ನು. ನಂತರ ಬಿಸಿಯಾದ ಎಣ್ಣೆಯಲ್ಲಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಕೊಳ್ಳುವ. ಚೆನ್ನಾಗಿ ಉಬ್ಬಿ ಬರ್ತದೆ, ತುಂಬಾ ಸಾಫ್ಟ್ ಆಗಿರ್ತದೆ. ಬೆಳಗ್ಗಿನಿಂದ ಸಂಜೆಯವರೆಗೆ ಇಟ್ಟರೂ ಅದೇ ಥರ ಟೆಕ್ಸ್ಚರಲ್ಲಿ ಇರ್ತದೆ. ತಣ್ಣಗಾದ ನಂತರನೂ ತುಂಬಾ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್. ನೋಡಿ, ಹೊಂಬಣ್ಣಕ್ಕೆ ಬರುವವರೆಗೆ ಇದನ್ನು ಚೆನ್ನಾಗಿ ಕಾಯಿಸ್ಕೊಂಡು ಬಿಸಿ ಬಿಸಿಯಾಗಿ ಟೇಸ್ಟ್ ಮಾಡಿ. ತುಂಬಾ ರುಚಿಯಾದ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ಇದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.